ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗೆಲ್ಲ ಸಮ್ಮರ್ ಸೀಸನು, ಅದರಿಂದ ನುಗ್ಗೆಕಾಯಲ್ಲಿ ಒಂದು ವೆರೈಟಿ ನುಗ್ಗೆಕಾಯಿ ಬಸ್ಸಾರು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿ ತಿಳಿ ಸಾರು, ಬೇಳೆ ಸಾರು, ಪಲ್ಯ, ಕರಿ, ಫ್ರೈ, ನುಗ್ಗೆಕಾಯಿ ಬಾತು ಎಲ್ಲ ಮಾಡಿರ್ತೀರ. ನುಗ್ಗೆಕಾಯಿ ಬಸ್ಸಾರು ಗೊತ್ತಿರುತ್ತೆ 1 or 2%. ಮೊದಲಿಗೆ ನುಗ್ಗೆಕಾಯಿ ಸಣ್ಣ ಪೀಸ್ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ಪಲ್ಯಕ್ಕೆ ಕಡಲೆ ಬೀಜ ಆಯಿಲ್ ಹಾಕ್ತೀರ, ಡ್ರೈಯಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ರೆಡ್ ಚಿಲ್ಲಿನೂ ಹಾಕ್ಕೊಳ್ಳಿ 4-5 ಖಾರಕ್ಕೆ. ಮತ್ತು ಒಗ್ಗರಣೆಗೂ ಹಸಿಮೆಣಸಿನ್ಕಾಯಿ ಹಾಕ್ತೀವಿ, ಅದರಿಂದ ರೆಡ್ ಚಿಲ್ಲಿ ಕಮ್ಮಿ ಹಾಕ್ಕೊಂಡು ಕಮ್ಮಿ ಫ್ಲೇಮಲ್ಲೇ ಚೆನ್ನಾಗಿ ಉರಿರಿ ಫ್ರೆಂಡ್ಸ್. ಆಯಿಲೇನು ಹಾಕ್ಬಾರ್ದು, ಡ್ರೈ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ತಣ್ಣಗಾಗಲಿ. ಅಷ್ಟರಲ್ಲಿ ಕುಕ್ಕರಲ್ಲಿ ಬೇಳೆ ಹಾಕಿ 1 ವಿಜಿಲ್ ಕೂಗಿಸ್ಬೇಕು. ಮೊದಲೇ ಕೂಗಿಸ್ಬಿಟ್ಟು ಮತ್ತು ಕಟ್ ಮಾಡೋ ನುಗ್ಗೆಕಾಯಿ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕೂದಿಸಿ ಸಾಕು. ಆ ವೆಯ್ಟ್ ಬಿಡೋ ಅಷ್ಟರಲ್ಲಿ ಕಡಲೆ ಬೀಜ ಪೌಡ್ರ್ ಮಾಡ್ಕೋಬೇಕು. ಬಿಸಿ ಬಿಸಿ ಕಡಲೆ ಬೀಜ ಪೌಡ್ರ್ ಮಾಡಿದ್ರೆ ಮುದ್ದೆ ನೈಸಕ್ಕೆ ಹಾಕಲ್ಲ ಪೌಡ್ರು. ತಣ್ಣಗಾದ್ಮೇಲೆ ಮಾಡಿದ್ರೆ ಫೈನಾಗುತ್ತೆ. ಒಂದು ಸುತ್ತು ಹಾಕ್ಬಿಟ್ಟು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಉಪ್ಪು ಹಾಕ್ಬಿಟ್ಟು ಪೌಡ್ರ್ ಮಿಕ್ಸಿಗೆ ಹಾಕಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫೈನಾಗಿ ಪೌಡ್ರ್ ಆಗಿದೆ. ಈಗ ಸಾಂಬಾರಿಗೆ ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ, ಮೆಂತ್ಯ, ಈರುಳ್ಳಿ ಹಾಕ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಕುಕ್ಕರ್ ವೆಯ್ಟ್ ಬಿಟ್ಟಿದೆ ಫ್ರೆಂಡ್ಸ್. ಈ ನುಗ್ಗೆಕಾಯಿ ಎಲ್ಲ ಮೇಲೇ ನುಗ್ಗೆಕಾಯಿ ತಗೋಬೇಕು ಸಪ್ರೇಟ್ ಮಾಡಿ. ಬೇಳೆ ಕೆಳಗಡೆ ಇರಲಿ, ಪ್ರಾಬ್ಲಮ್ ಏನಿಲ್ಲ. ಸಾಂಬಾರೆಲ್ಲ ಚೆನ್ನಾಗಿ ಬೆಂದೋಗಲಿ ಬೇಳೆ. ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ನುಗ್ಗೆಕಾಯಿ ಮಾತ್ರ ಎತ್ಕೊಳ್ಳಿ. ಈಗ ನೋಡಿ, ಆ ಥರ ನೀರೆಲ್ಲ ಚೆನ್ನಾಗಿ ಬಗ್ಗಿಸ್ಬಿಡ್ಬೇಕು. ಆ ಬಗ್ಸಿರೋ ನೀರಲ್ಲಿ ಹುಣಸೆಹಣ್ಣು ನೆನೆಸ್ಕೋಬೇಕು. ಮೊದಲೇ ಫ್ರೈ ಮಾಡಿರೋಂತಹ ಈರುಳ್ಳಿ, ಜೀರಿಗೆ, ಟೊಮೊಟೊ, ಬೆಳ್ಳುಳ್ಳಿ, ಮೆಂತ್ಯ ಹಾಕ್ಬಿಟ್ಟು ಒಂದು ಸಾಂಬಾರು ಪುಡಿ, ಖಾರ ಎಷ್ಟು ಬೇಕೋ ಅಷ್ಟೊಂದು 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಹಸಿ ಕೊಬ್ಬರಿ. ಏನಕ್ಕೆ ಆಗಲಿ ಹಸಿ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟಿ ಫ್ರೆಂಡ್ಸ್. ಹಸಿ ಕೊಬ್ಬರಿ ನಮಗೆ ಹಾರ್ಟ್ ಅಟ್ಯಾಕ್ಗೆಲ್ಲ ತುಂಬ ಒಳ್ಳೆಯದಂತೆ, ಹಾರ್ಟ್ಗೆ. ಹಸಿ ಕೊಬ್ಬರಿ ಅದರಲ್ಲಿ ಹಾಲಿರುತ್ತಲ್ಲ, ಸ್ಕಿನ್ನು ಶೈನಿಂಗ್ ಬರುತ್ತೆ. ಈಗ ನೋಡಿ, ಸಾಂಬಾರು ಪುಡಿ, ಕೊತ್ತಂಬರಿ, ನೆನೆಸಿರೋ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ಚೆನ್ನಾಗಿ ರುಬ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಪ್ರಾಬ್ಲಮ್ ಏನಿಲ್ಲ. ಸಾಂಬಾರು ಟೇಸ್ಟ್ ಇಂಪಾರ್ಟೆಂಟು, ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ. ಮಾಮೂಲಿ ನುಗ್ಗೆಕಾಯಿ ಅಂದ್ರೇ ಟೇಸ್ಟು, ಅದರಲ್ಲಿ ಬಸ್ಸಾರು ಇನ್ನೂ ಟೇಸ್ಟಿಯಾಗಿರುತ್ತೆ. ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು ಕಟ್ ಮಾಡ್ಕೊಂಡಿದ್ದೀವಿ. ನುಗ್ಗೆಕಾಯಿಗೆ ಕಡಲೆ ಬೀಜ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಸ್ಪೂನ್ ಹಾಕಿದ್ರೆ, ಸ್ಪೂನಲ್ಲಾದರೆ ಪಿಚ ಆಗೋಗುತ್ತೆ. ಕಲಿಸ್ಕೊಂಡು ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಆಯಿಲ್ ಹಾಕಿ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಚಿಟ್ಟಪಟ ಅಂತಿದ್ದಂಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸಾಸಿವೆ ಚಿಟ್ಟಪಟ ಅಂತ ಇದೆ. ಈಗ ನೋಡಿ, ಕಟ್ ಮಾಡಿರೋಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಲ್ಟೇನು ಹಾಕ್ಬಾರ್ದು. ಆಲ್ರೆಡಿ ನುಗ್ಗೆಕಾಯಿ ಕುಕ್ಕರಲ್ಲಿ ಬೇಯಿಸ್ಬೇಕಾದ್ರೂ ಸಾಲ್ಟ್ ಹಾಕಿರ್ತೀವಿ. ಕಡಲೆಬೀಜ ಪೌಡ್ರಲ್ಲೂ ಸಾಲ್ಟ್ ಇರುತ್ತೆ. ಕಡಲೆಬೀಜ ಪೌಡ್ರು ಮಿಕ್ಕಿದ್ರೂ ಫ್ರೆಂಡ್ಸ್ ಎಲ್ಲ ಬೇರೆ ಪಲ್ಯಗಳಿಗೆಲ್ಲ ಹಾಕ್ಕೋಬೋದು. ಸೊಪ್ಪು ಬಸ್ಸಾರು ಸೊಪ್ಪಿಗೆ ಹಾಕ್ಕೋಬೋದು, ಟೇಸ್ಟಿಯಾಗಿರುತ್ತೆ ಕಡಲೆಬೀಜ ಪೌಡ್ರ್ ಹಾಕಿದ್ರೆ. ನೋಡಿ, ಈ ಥರ ಈರುಳ್ಳಿ ಫ್ರೈ ಆದಮೇಲೆ ನುಗ್ಗೆಕಾಯಿಗೆ ಕಡಲೆಬೀಜ ಪೌಡ್ರ್ ಹಾಕಿರ್ತೀವಲ್ಲ, ಅದೆಲ್ಲ ಹಾಕ್ಕೊಂಡು ಈ ಥರ ಮಾಡಬೇಕು. ಸ್ಪೂನಲ್ಲಿ ಕಲಿಸ್ಬಾರ್ದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಒಂದು 2 ಮಿನಿಟ್ಸ್ ಹಂಗೆ ಇಟ್ಬಿಟ್ರೆ ಪಲ್ಯ ರೆಡಿ. ಈಗ ಸಾಂಬಾರಿಗೆ ಒಗ್ಗರಣೆ, ಸಾಸಿವೆ, ಎಣ್ಣೆ, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು 1 ಕುದಿ ಇಲ್ಲ 2 ಕುದಿ ಬಸ್ಸಾರು ಕುದಿಸಿದ್ರೆ ಬಸ್ಸಾರು ರೆಡಿ ಫ್ರೆಂಡ್ಸ್. ಆವತ್ತಕ್ಕಿಂತ ಬಸ್ಸಾರು ಮಾರನೇ ದಿವಸಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಬಸ್ಸಾರಾಗಲಿ, ಹಾಗಲಕಾಯಿ ಸಾರಾಗಲಿ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.